ಇಷ್ಟು ನಾ ಮಾಡಿಸ್ಕೊಟ್ಟಿದ್ದು ನಂದು ಸ್ವಂತ ದುಡ್ಡಿಂದವ. ಬಾವಿ ತೋಡಿದ್ದು ಒಂದೇ ಅಲ್ಲ, ನನ್ನೊಂದು ಸರ ಇತ್ತು ಇಟ್ಟೇನೆ, ಇವತ್ತಿಗೂ ತಂದ್ಕೊಳ್ಳಿಕ್ಕೆ ಆಗಲಿಲ್ಲ, ತಂದ್ಕೋಬೇಕು. 1,30,000 ರೂಪಾಯಿ ಕೊಟ್ಟು ಇದಿಷ್ಟು ಮಾಡಿಸ್ಕೊಟ್ಟೇನೆ. ಅದು ಸ್ವಲ್ಪ ಗಲಾಟೆ ಎಲ್ಲ ಆಯಿತು ಸರ್ಕಾರದಲ್ಲಿ. ಈ ಸರ್ಕಾರದ ಜಾಗದಲ್ಲಿ ಮಾಡಬಾರ್ದಿತ್ತು, ಪಿ ಡಿ ಒಗೆಲ್ಲ ತಿಳಿಸ್ಕೋಬೇಕಿತ್ತು. ಇದೆಲ್ಲ ನಮಗೇನು ಗೊತ್ತದಿರಿ, ನಮ್ಮ ಸಮಾಧಾನಕ್ಕೆ ನಮ್ಮ ಖುಷಿಗಾಗಿ ಒಂದು ಒಳ್ಳೆ ಕೆಲಸ ಮಾಡ್ತೇವೆ. ಅವ್ರು ಹೇಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ಇದು ಯಾವ ಏರಿಯಾ? ಇದು ಗಣೇಶ್ ನಗರ. ಗಣೇಶ್ ನಗರ. ಹಾಂ, ಮೊದಲಿಂದ ಇಲ್ಲೇ ಇರೋದು ನೀವು? ನಿಮ್ಮ ತಾಯಿ ಊರ ಮನೆ ಇದು? ನಿಮ್ಮ ತಂದೆಯವರು ಬೇಗ ತಿರ್ಕೊಂಡ್ರಾ? ಹೌದು, ಅವ್ರ ತಂದೆ ತಿರ್ಕೊಂಡು ಭಾಳ ವರ್ಷ ಆಗೋಗೋದು. ಈಗ ಅವರವರೇ ತಮ್ಮ ಮನೆ ಬಾವಿ ಇಲ್ಲ, ಆಗೋದಿಲ್ಲ. ಸುಮ್ಮನೆ ನಾವೇನಾದ್ರು ಬಗಳೆ ಬಿಡೋದಲ್ಲ, ಯಾರು ಆಗೋದಿಲ್ಲ ಯಾರ ಕೈಗೂ. ಇದು ಆಗೋ ಕೆಲಸ ಏನ್ರಿ, 100 ಸಲ ಹತ್ತಿ ಎಳ್ದು ಮಾಡೋದು ಆಗೋದಿಲ್ಲ. ಇದು 3 ವರ್ಷ ಆಯಿತು, ಜಾತ್ರೆಯಲ್ಲೂ ತೆಗ್ದಿದ್ದು ನೋಡ್ರಿ. ಈ ಬಾವಿ 3 ವರ್ಷ ಆಯಿತು. ಹಾಂ, 3 ವರ್ಷ ಆಯಿತು, ಹೋದ ಜಾತ್ರೆಯಲ್ಲಿ ತೆಗ್ದಿದ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕೇಂದ್ರ ಅಂದರೆ ನಾವೇನು ನರ್ಸರಿ ಅಂತ ಗೌರ್ಮೆಂಟ್ ಅಲ್ಲ, ಸಾರಿ ಪ್ರೈವೇಟಲ್ಲಿ ಹೇಳ್ತೀವಲ್ಲ, ಪ್ರೀ ನರ್ಸರಿ ಇದೇನೋ ಕಾನ್ಸೆಪ್ಟ್ ಇದೆಯಲ್ಲ, ಆ ಥರದ್ದು ಅಂಗನವಾಡಿ ಕೇಂದ್ರ. ಅಂದರೆ ಇನ್ನು 1ನೇ ಕ್ಲಾಸಿಗೆ ಬರದೇ ಇರೋ ಮಕ್ಕಳನ್ನ ತಂದಿಲ್ಲಿ ಹಾಕ್ತಾರೆ. ಸೊ ಗಣೇಶ್ ನಗರ ಬ್ರಾಂಚ್ ಇದು. ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರಲ್ರಿ, ಶಾಲೆಗೆ ಹೋಗ್ತಾರೆ. ಈಗೆಲ್ಲ ಜರ್ಕ್ ಬಿದ್ದದೆ, ಸ್ವಲ್ಪ ಗುಡ್ಸ್ಕೊಳ್ಳೂ ಇಲ್ಲ ಇವರು ನೋಡ್ರಿ. ಅವ್ರು ಗುಡ್ಸ್ಕೊಳ್ಳೋದಿಲ್ಲ, ಬಾವಿ ತೆಗೆದು ಹೋದ ಹಾಕೋರು ಹೆಲ್ಪರ್ ಇದ್ದಾರೆ. ಈಗ ಅವಾಗ ಹೆಲ್ಪರ್ ಇಲ್ಲಾಗಿತ್ತು, ಸ್ವಲ್ಪ ಗುಡ್ಸ್ಕೊಳ್ಳೋದು ಇಲ್ಲ ಇವರು, ಬಾವಿ ತೆಗೆದು ಹೋದ ಅಂದ ಇದೆ. ಇಷ್ಟು ಮಾಡಿಕೊಟ್ಟೇನು ನೋಡ್ರಿ. ಈ ಬಾವಿಗೆ ಕಸ ಗುಡ್ಸ್ಕೊಳ್ಳೋದಿಲ್ಲ, ಬಾವಿ ತೆಗಿತ್ರಲ್ಲ. ಕಂಗ್ರ್ಯಾಚುಲೇಷನ್ಸ್. ಇಷ್ಟು ನಾ ಮಾಡಿಸ್ಕೊಟ್ಟಿದ್ದು ನಂದು ಸ್ವಂತ ದುಡ್ಡಿಂದವ. ಬರೀ ಬಾವಿ ತೋಡಿದಲ್ಲ, ಬಾವಿ ತೋಡಿದ್ದು ಒಂದೇ ಅಲ್ಲ, ನನ್ನೊಂದು ಸರ ಇತ್ತು ಇಟ್ಟೇನೆ, ಇವತ್ತಿಗೂ ತಂದ್ಕೊಳ್ಳಿಕ್ಕೆ ಆಗಲಿಲ್ಲ, ತಂದ್ಕೋಬೇಕು. 1,30,000 ರೂಪಾಯಿ ಕೊಟ್ಟು ಇದಿಷ್ಟು ಮಾಡಿಸ್ಕೊಟ್ಟೇನೆ. ತಂದ್ಕೊ ಕಟ್ಟೆ ಕೆಳಗೆ ಬೆಡ್ ಹಾಕಿದ್ದು, ಕಲ್ಲು, ರೇತಿ, ಇದು ಕಬ್ಬಣ ಎಲ್ಲ ಇದು ಮುಚ್ಚಲ ಫುಲ್ ಮಾಡಿಸ್ಕೊಟ್ಟೇನೆ. ಈಗ ನಿಮ್ಮ ಮನೆ ಹತ್ರ ಬಾವಿ ತೋಡ್ತಿದ್ರೆ ನಿಮ್ಮ ಸ್ವಂತದ ಉಪಯೋಗಕ್ಕೆ ಇಲ್ಲಿ ಯಾಕೆ ತೆಗೆದ್ರಿ ಬಾವಿ? ಇಲ್ಲಿ ಮಕ್ಕಳಿಗೆ ನೀರು, ಒಳ್ಳೆ ನೀರು ಕುಡೀಲಿ ಹೇಳಿ. ನಳದ ನೀರೆಲ್ಲ ಬರ್ತದಿಲ್ಲ, ಗಟಾರದಲ್ಲಿಂದ ಪೈಪ್ ಬರ್ತದೆ. ಹನ್ನೊಂದು ಸಲ ಗಲೀಜು ನೀರೆಲ್ಲ ಕೂಡ್ಕೊಂಡು ಬಂದಿತ್ತು, ಅದನ್ನು ನೋಡಿದವಳು ಇದು ಮಾಡಿಕೊಟ್ಟಿದ್ದೀನಿ. ಯಾವ ವರ್ಷ ಇದು? ಹೋದ ವರ್ಷ 3 ವರ್ಷ ಆಯಿತು. ಹೋದ ವರ್ಷ ಇದಕ್ಕೆ ಮಾಡೀನಿ, ಯಾವುದು ಹೋದ ವರ್ಷ ಅಲ್ಲ, ಹಚ್ಚಿ ವರ್ಷ ಮಾಡೀನಿ, ಜಾತ್ರೆ ಟೈಮಿಗೆ ಮಾಡಿದ್ದು. ಮಾರಿಕಂಬೆ ಜಾತ್ರೆ. ಹಾಂ, ಮಾರಿಕಂಬೆ ಜಾತ್ರೆ ಬಂದ್ರಿ. ಹಾಂ, ಈಗ ಇದು ಸರ್ಕಾರದ ಜಾಗ, ಇಲ್ಲಿ ಬಾವಿ ತೊಡಕ್ಕೆ ಬಂದ್ರಿ? ಹೌದು. ಸೇಮ್ ಒಬ್ಬರೇ? ಗೊತ್ತಿಲ್ಲ ನನಗೆ, ಕಡೆಗಿದು ಸರ್ಕಾರದ್ದು ಮಾಡಬಾರ್ದು ಇದೆಲ್ಲ ಹೇಳಿದ್ರು. ಅದನ್ನು ನಾನೇನು ಹೀಗೆ ಏಕಭಾವನೆಯಿಂದ ಬಂದು ತೆಗ್ದಿದ್ದು ನಾನು. ಅಂದರೆ ಯಾರು ಎಂಥದ್ದು ಹೇಳೋದಿಲ್ಲ, ನಮ್ಮ ಮನೆ ಹತ್ರ ಎಲ್ಲ ತಗೊಂಡೇನಲ್ಲ, ಈ ಮಕ್ಕಳಿಗೂ ಒಂದು ನೀರು ಮಾಡಿಕೊಡು ಅಂಥೇಳಿ. ಅದು ಸ್ವಲ್ಪ ಗಲಾಟೆ ಎಲ್ಲ ಆಯಿತು ಸರ್ಕಾರದಲ್ಲಿ. ಈ ಸರ್ಕಾರದ ಜಾಗದಲ್ಲಿ ಮಾಡಬಾರ್ದಿತ್ತು, ಪಿ ಡಿ ಒಗೆಲ್ಲ ತಿಳಿಸ್ಕೋಬೇಕಿತ್ತು. ಇದೆಲ್ಲ ನಮಗೇನು ಗೊತ್ತದಿರಿ, ಅವರಿಗೆ ಇವರಿಗೆಲ್ಲ ತಿಳಿಸೋದು ಮಾಡೋದು ಎಲ್ಲ. ನಾವು ಊಟಕ್ಕೆ ನೀರು ತರಬೇಕು, ಮಕ್ಕಳಿಗೆ ಒಂದು ನೀರು ಅನುಕೂಲ ಮಾಡಿಕೊಡ್ಬೇಕಂತ ಬಂದಿದ್ದು. ಅದೇ ಸಣ್ಣ ಪುಟ್ಟ ಗಲಾಟೆ ಆಯಿತು, ಹಂಗೆ ಆಯ್ತು. ಅದು ಮಾಡಬೇಡ ಅಂದಿದ್ದು ಯಾರು? ಹಿಂಗೆ ಒಬ್ಬರು ನೋಡ್ರೆ ಒಬ್ರಿಗೆ ಆಗೋದಿಲ್ಲಲ್ರಿ, ಎಂತ ಮಾಡ್ತೀರಿ. ಆದರೆ ಬಾವಿ ತೆಗೆಯೋದು ಒಳ್ಳೇದಕ್ಕಲ್ವಾ? ಅವ್ರು ನಾ ತಿಳ್ಕೊಬೇಕಲ್ಲ, ಬಾವಿ ತೆಗೆದು ಒಳ್ಳೇದಕ್ಕೆ ಹೇಳಿ. ಒಬ್ರಿಗೆ ಬೇಡ ಹೇಳಿರ್ತದೆ, ಇವ್ರೇನು ಸರ್ಕಾರಕ್ಕೇನು ದುಡ್ಡಿಲ್ವಾ, ಮಾಡಿಸ್ಕೊತಾರೆ ಹೇಳಿ, ಇವ್ರು ಯಾಕೆ ತೆಗಿಬೇಕಂತೇಳಿ. ಮತ್ತು ಯಾಕೆ ಮಾಡಿಸಿರಲಿಲ್ಲ ಎಷ್ಟು ದಿನ? ಮಾಡಿಸ್ಲಿಲ್ಲ, ಆ ಮಕ್ಕಳಿಗೆ ಒಂದು ಒಳ್ಳೆ ನೀರು ಕುಡೀಲಿ ಅಂತ ಮಾಡಿದ್ದು. ಇದು ದುಡ್ಡು ಕೇಳಿಲ್ಲ ಯಾರು? ಈಗ ನೀವು ಹಣ ಕೇಳಿಲ್ಲ? ಇಲ್ಲಪ್ಪ, ನಾನು ಹಣಗೆ 6 ವರ್ಷ ಅದೇ ಅನ್ನಲ್ಲ, ನಾನು 1 ರೂಪಾಯಿನೂ ಕೇಳೋದಿಲ್ಲ, ಕೇಳೋದಿಲ್ಲ. ಈ ಅನಂತಕುಮಾರ್ ಅವ್ರು ಬಂದು ಇದು ತೆಗಿಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು. ಏನು? ಚಾವಿ ಹಾಕಿಟ್ಟಿದ್ರು ಅಲ್ಲಿ ಗೇಟಿಗೆ. ನೀವು ಬರಬಾರ್ದು ಅಂತೇಳಿ ಅವ್ರು ಪಾಪ ಬಂದು ನಂಗೆ ಚಾವಿ ತಕ್ಕೊಟ್ರು. ಅವರು ಇದು ಕಾರ್ ವರ್ಕೆಲ್ಲ ಹೇಳಿ, ಅವರು ತೊಂದರೆ ಕೊಡಬೇಡ್ರಿ, ಯಾರು ತೆಗೀಲಿ ಅವರು ಅಂಥೇಳಿ ಚಾವಿ ತಕ್ಕೊಟ್ರು. ಅದಕ್ಕೆ ಆಯ್ತು, ಅದಿಲ್ಲಾರ ಆಗೋದಿಲ್ಲ, ಇದು ಮುಚ್ಚಿಡೋದು ನಮ್ಮ ಹತ್ರ ಅಂತ ಮಾಡೋಕ್ಕಾಗ್ತದೆ ರೀ, ಹೋರಾಟ. ಅಲ್ಲ, ಈಗ ನೀವು ಇಲ್ಲಿ ತೋಡಕ್ಕೆ ಬಂದರೆ ಸ್ವಲ್ಪ ತೋಡಿದ್ರಿ, ಆಮೇಲೆ ಬೇಡ ಅಂದ್ರ? ಎಷ್ಟು ಅಡಿ ತೋಡಿದ್ರೆ ಬೇಡ? 30 ಫುಟ್ ಹೋಗಿತ್ತು. 30 ಫುಟ್ ಆಗಿತ್ತು, ನೀರು ಬಂದಿರಲಿಲ್ಲ ಇನ್ನು? ನೀರು ಬರಲಿಲ್ಲ, ಹೋಗಿ ಬೇಡ ಅಂದರು. ಸೊ ನೀವು ಮಾಡ್ಕೊಂಡ್ರು ನಿಮ್ಮ ಸ್ವಂತ ಉಪಯೋಗಕ್ಕಲ್ಲ, ಅಥವಾ ನೀವು ದುಡ್ಡು ಕೇಳಿಲ್ಲ, ಕಾಸು ಕೇಳಿಲ್ಲ, ನಾನು ಎಂಥದ್ದು ಕೇಳಲಿಲ್ಲ, ಆದರೂ ಬೇಡ ಅಂತಾರೆ. ಆದರೂ ಬೇಡ ಆಗ ಹೋಗಿತ್ತದು. ಹಾಂ, ಅವ್ರು ಬಂದು ಒಂದು ಮಾಡಲಿ, ಅವರು ಮಾಡ್ತಾ ಇದ್ದಾರೆ, ಅವ್ರ ಕೆಲಸಕ್ಕೆ ಅಡ್ಡಿ ಮಾಡಬೇಡ್ರಿ ಅಂದ್ರೆ ನಾನು ಮತ್ತು 30 ಫುಟ್ ಹೋಗೋದೆ ತೀಡಿ ಮಾಡಿ ತೆಗಿಬೇಕಂತ ಆಸೆ ಮಾಡ್ಕೊಂಡೇನಿ. ನೀರು ನೋಡಬೇಕು, ಮಕ್ಕಳಿಗೆ ನೀರು ಮಾಡಿಕೊಡ್ಬೇಕು ಅಂತ ಹೇಳಿ ಊಟ ಗೀಟ ಬಿಟ್ಟು ಮನ್ಕೊಂಡು 10 ಕರೆದು ಮಾಡಿ ಸುಮಾರು ಜನ ನನ್ನ ಜೊತೆಗೆ ಬಂದರು, ಸ್ಟ್ರೈಕ್ ಮಾಡಿದ್ರು ತಹಸೀಲ್ದಾರ್ ಕಚೇರಿಗೆ ಹೋಗಿ. ಅಂದಮೇಲೆ ಅವರು ಏನೋ ಗಾಳಿ ಬಂದಂಗೆ ಬಂದರು. ಅವರು ಬಂದು ಮಾಡಲಿಕ್ಕೆ ಚಾವಿ ತೆಗೆಸ್ಕೊಟ್ಟು, ನನ್ನ ಹತ್ರನೇ ಚಾವಿ ತೆಗೆಸ್ಕೊ ನೀನೇ ತೆಗೀರಿ ಅಂತ ಕೊಟ್ಟರು. ಆಮೇಲೆ ಎಷ್ಟು ಅಡಿಗೆ ಹೋದ್ರಿ ಆಳ? ಆಮೇಲೆ ಒಂದು ಇದು 55, ಅದೇನಿದು 55 ಅದೇ 55 ಅಡಿ. ನೋಡಿ, ಇದು 55 ಅಡಿ ಬಾವಿ. ಗೌರಿ ನಾಯ್ಕ ಅವರೇ
ಇಲ್ಲಿ ಅಂಗನವಾಡಿ ಮಕ್ಕಳಿಗೆ ಪುಟ್ಟ ಎಳೆ ಮಕ್ಕಳಿಗೆ ಶುದ್ಧವಾದ ನೀರು ಸಿಗಲಿ ಅಂತ ಮಾಡಿರೋ ಬಾವಿ ಇದೆ ನೋಡಿ. ತುಂಬ ಕಾಂಟ್ರವರ್ಸಿಗಳಿಗೆ ಒಳಗಾಗಿ ಆಗಿರೋಂಥ ಬಾವಿ ನೋಡಿ. ನೀರು ಹಾಕಿ ಹಾಂ ನೀರಿದೆ, ನೀರು ಅದೇ ರೀ, ನೀರು ಫುಲ್ ಅದೇ. ಇನ್ಯಾರು ಅಧಿಕಾರಿಗಳು ಪಂಪ್ ಹಚ್ಚಿ ಕೊಡ್ಬೇಕು ಅವರಿಗೆ, ಅವೆಲ್ಲ ನಂಗೆ ಮಾಡೋಕ್ಕಾಗೋದಿಲ್ಲ. ಅಲ್ಲ ಈಗ ಈ ನೀರನ್ನ ಬಳಸ್ತಾ ಇಲ್ಲ, ಅಡುಗೆಗೆ ತಗೊಳ್ತಾರೆ. ಹೆಂಗೆ ತಗೋತಾರೆ? ಅವ್ರು ಹಗ್ಗ ಕೊಟ್ಟಿದ್ದೀನಿ, ಹಗ್ಗ ಅದೇ ಗಡ್ಗಡಿ ತೆಗ್ದಿಟ್ಕೊಂಡಾರ ಒಳಗೆ. ರಾಟೆ ಹಗ್ಗ ರಾಟೆ ನೀವೇ ಕೊಡ್ಸಿರಿ? ಅದು ನಿಮ್ಮ ಖರ್ಚು? ಎಲ್ಲ ಮಾಡಿದ್ದು ನಾನೇ, ಅಷ್ಟು ಹಗ್ಗ ರಾಟಿ ಎಲ್ಲ ಕೊಡ್ಸೀನಿ, ಒಳಗೆ ಇಟ್ಕೊಂಡಿದ್ದಾರೆ ಗಡ್ಗಡಿ ಎಲ್ಲ. ಇದು ತೋಟಕ್ಕೆ ನಿಮ್ಮ ಶಕ್ತಿ, ಇದೆಲ್ಲ ಮಾಡ್ಸಕ್ಕೆ ದುಡ್ಡು? ಅದೆಲ್ಲ ದುಡ್ಡು ನಾನೇ ಇದು ಮಾಡ್ಕೊಂಡೇನಿ. ನಮ್ಮದೇನೋ ಸಣ್ಣ ಪುಟ್ಟ ಇದ್ದೆಲ್ಲ ಇಟ್ಟು ಮಾಡಿದ್ದು. ಮತ್ತು ಮಕ್ಕಳು ಬಿದ್ದರೆ ನಾಳೆ ನಂಗೆ ಅಪವಾದ ಬರ್ತದೆಯಲ್ಲ ನನ್ನ ಮೇಲೆ. ಮತ್ತು ಈಗ ಸುಮ್ಮನೆ ಮತ್ತು ಬೇಡ ರಗಳಿ ಒಂದಾಗದ್ಯಾ ಏನೇ ಯಾವುದೋ ಪ್ರಾಣಿ ಬಿದ್ದರೂ ನನ್ನ ಮೇಲೆ ಬರ್ತದಲ್ಲ ರೀ, ಅವಾಗೇನು ಮಾಡೋದು? ಅದಕ್ಕೆ ನನ್ನ ಮೇಲೆ ಯಾವುದು ಬರಬಾರ್ದು. ನಮ್ಮ ಮಕ್ಕಳು ನಂಗೆ ಬೈಬಾರ್ದು. ನೀ ಬಾವಿ ತೆಗ್ದು ಬಿಟ್ಟು ಬಂದು ಪ್ರಾಣಿ ಬಿತ್ತು ಅಥವಾ ಮಕ್ಕಳು ಬಿದ್ದರು ಇದೆಲ್ಲ ಆಗಬಾರ್ದು. ನನ್ನಿಂದ ತೊಂದರೆ ಆಗಬಾರ್ದು ಯಾರಿಗೂ. ಇದಿಷ್ಟು ಮಾಡಿಕೊಟ್ಟೆ ನೋಡಿರಿ. ನಮ್ಮನೆಯಿಂದ ಕಲ್ಲು ತಂದು, ನಮ್ಮನೇಲಿ ಕಲ್ಲು ಸ್ವಲ್ಪ ತಂದಿದ್ದಿತ್ತು, 130 ಕಲ್ಲು ತಂದಿದ್ದು. ಹೊತ್ಕೊಂಬಂದು ಹಾಕಿದ್ದೀನಿ? ಇಲ್ಲ, ಗಾಡಿ ಮೇಲೆ ಗಾಡಿ ಮಾಡ್ಕೊಂಡು ತಂದೇನೆ. ತಂದಿಲ್ಲ ಹಾಕಿರಿ? ಸಣ್ಣ ಟೆಂಪೋ ಜೊತೆಗೆ ಇದೆಲ್ಲ ಖರ್ಚು ನಿಮ್ಮದೇ? ಸಿಮೆಂಟು, ಲೇಬರು, ಕಲ್ಲು ಎಲ್ಲದು ನಮ್ಮದು. ಎಷ್ಟು 1 ಲಕ್ಷ ಬಂತ? 1,20,000 ಬಂದದ್ದು ಎಲ್ಲ. ಅವನಿಗೆ ಕೊಟ್ಟಿದ್ದು, ಕೆಲಸ ಮಾಡೋನಿಗೆ ಕೊಟ್ಟಿದ್ದೆಲ್ಲ ಸೇರಿ. ನಿಮ್ಮ ಸರ ಇನ್ನೂ ಗಿರಿವೆ ಅಲ್ಲೇ ಉಂಟು, ತರಬೇಕು, ತಂದ್ಕೋಬೇಕು. ನಿಮ್ಮ ಚಿನ್ನದ ಸರ ಹೋಯ್ತು? ನೀವು ಹೋಗೋದಿಲ್ಲ, ತರ್ತೀರಿ? ಹೆಂಗಾರು ಮಾಡಿ ತರ್ತೇನೆ. ಬಟ್ ಚಿನ್ನದಂತ ಕೆಲಸ ಮಾಡಿದಿರಿ? ಎಂಥದೇನೋ ನೀವೆಲ್ಲ ಹೇಳಬೇಕು. ಅದು ಚಿನ್ನನೋ ಬೆಳ್ಳಿನೋ ನನಗೆ ಗೊತ್ತಿಲ್ಲ. ನಾವೊಂದು ಸಾಲಿ ಕಲೀಲಿಲ್ಲ, ಒಟ್ಟು ಹುಂಬು ಗುತ್ತಿಗೆಯಿಂದ ಬಂದು ಮಾಡಿ ಹಾಗಾಯ್ತು. ಅದು ಸರ್ಕಾರಿ ಜಾಗದಲ್ಲಿ ಅದು ಮಾಡಬಾರ್ದಿತ್ತು, ಹಾಗೆ ಹೀಗೆ ಅಂಥೇಳಿ ಆಯಿತಾ. ಆದರೆ ಸರ್ಕಾರ ಇವ್ರನ್ನ ಕರೆದು ಇವ್ರಿಗೆ ಖರ್ಚು ವೆಚ್ಚ ಕೊಟ್ಟು ಮಾಡಿಸ್ಕೋಬೇಕಾದಂಥ ಕೆಲಸನ ಸರ್ಕಾರನೇ ಬೇಡ ಅನ್ನೋದು ನೋಡಿ. ಈಗ ಅಲ್ಲಿಂದ ನೀರು ಬರ್ತಾ ಇದೆ, ಈಗ ಬಳಸ್ತಿದ್ದಾರೆ. ಹಾಂ, ಮತ್ತೆ ಹಗ್ಗ ಮತ್ತು ಇದೆಲ್ಲ ಕೊಟ್ಟೇನಿ, ಒಳಗೆ ಇಟ್ಕೊಂಡಾರೆ. ಹಾಂ, ಅಲ್ಲ ಒಳಗೆ ಇಟ್ಕೊಳ್ಳಿ, ಸಂತೋಷ. ಯಾಕಂದ್ರೆ ಇಟ್ಕೊಂಡು ಸಮಸ್ಯೆ. ಅದಕ್ಕೆ ಆದರೆ ಇದು ಅಡುಗೆಗೆಲ್ಲ ಇದೇ ತಗೊಳ್ತಾರೆ, ಮಕ್ಕಳು ಕುಡಿಲಿಕ್ಕೆ ಅಡುಗೆಗೆ ಇದಾಗ್ತದೆ ನೋಡಿ. ಆದರೆ ಅವ್ರು ಮಾಡಿದ ಕೆಲಸ ಎಷ್ಟು ಮಕ್ಕಳಿಗೆ ಒಳ್ಳೇದಾಗ್ತದೆ. ಯಾವ್ದಾದ್ರು ಕಲಬೆರಕೆ ನೀರು ಕುಡಿದು ಮಕ್ಕಳಿಗೆ ಸಮಸ್ಯೆ ಆಗಿದ್ರೆ ಅದಕ್ಕೆ ಮಾಡಿದ್ದು. ಕಲಬೆರಕೆ ನೀರು ಆಗಬಾರ್ದು ಹೇಳಿ ಮಾಡಿದ್ದು. ಇವ್ರಿಗೆ ನಾವು ಪ್ರೋತ್ಸಾಹಿಸಬೇಕು, ಇವ್ರು ಬೆಂಬಲ ಕೊಡಬೇಕು, ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಬೇಕು, ಇವ್ರ ಬೆಂಬಲಕ್ಕೆ ನಿಂತ್ಕೋಬೇಕಾದಂಥವ್ರು. ಇವ್ರು ಮಾಡಬೇಡ ಅಂತ ಸರ್ಕಾರನೇ ಹೇಳುತ್ತೆ ಅಂತಂದ್ರೆ ಇಷ್ಟು ದೊಡ್ಡ ರಾಶಿ ಮಣ್ಣು ಬಿದ್ದಿತ್ತು. ಬಾವಿ ಮಣ್ಣು ಭಾಳ ಬರ್ತದಿಲ್ಲ. ಇಲ್ಲಿ ಹಾಕಿದ್ರಾ? ಎಲ್ಲ ತೆಗೆದು ಲೆವೆಲ್ ಮಾಡಿಕೊಟ್ಟೆ. ಅಂದರೆ ಇಲ್ಲಿ ಇದು ಬರೋದಿಲ್ಲ ಅಂದರೆ ಅವರು ಒಂದು ಜುಲೈ ತಿಂಗಳಲ್ಲೇ ದೊಡ್ಡ ಮಳೆ ಶುರುವಾಗಿತ್ತು. ಇಲ್ಲಿ JCB ತಂದು ಎಳಿಲಿಕ್ಕೆ ಬರೋದಿಲ್ಲ ಅಂದರು. ಆಮೇಲೆ ಒಂದು ತಿಂಗಳ ನೋಡಿದೆ, ಜುಲೈ ಬಂತು, ಜೂನ್ ತನಕ ನೋಡಿದೆ. ಜುಲೈಗೆ ಬಂದ ಕಡೆ ಮತ್ತೆ ಅಷ್ಟು ತೆಗ್ದು ಎಲ್ಲ ಕಡೆ ಬದಿಗೆಲ್ಲ ಹಾಕಿ ಕಲ್ಲು ಹೌದು ಗುದ್ಲಿ ಮತ್ತು ಪಿಕಾಸಿ ತಂದು ಸ್ಪ್ರೆಡ್ ಮಾಡಿದ್ರೆ ಎಲ್ಲ ಹೌದು ಎಲ್ಲದು ಕಲ್ಲೆಲ್ಲ ಬಂದದ್ದು ನೋಡ್ರಿ. ಎಷ್ಟು ಕಲ್ಲು ಬಂದದ್ದು ಎಳಿಲೆಲ್ಲ, ಗಟ್ಟಿ ಕಲ್ಲು ದೊಡ್ಡ ರಾಶಿನೇ ಪೂರ್ತಿ. ಒಂದೇ ಒಂದು ವಾರದಲ್ಲಿ ಎಲ್ಲ ಇದೆಲ್ಲ ಮುಚ್ಚೋಗಿತ್ತು. ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಟ್ಟು ಹೋಗೇನೆ. ಮತ್ತು ನಾನು ತೆಗ್ದು ಈ ಮನೆ ಬಿತ್ತು ಅನ್ನೋದು ಬೇಡ ಅವರು. ಇಲ್ಲಿ ಮತ್ತು ಮಕ್ಕಳಿಗೆಲ್ಲ ತೊಂದರೆ, ಮಣ್ಣಿನ ರಾಶಿ ಅನ್ನೋದು ಬೇಡ, ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗೇನೆ. ಇನ್ನೆಂತ ಮಾಡಿಕೊಡ್ಬೇಕು? ನಮ್ಗೆ ಮತ್ತೆ ಜನರ ಹತ್ರ ಬಯಸ್ಕೊಳ್ಳೋದು, ಯಾಕೆ ಮಾಡೋಕ್ಕೆ ಹೋಗಿದ್ರಿ ಅಂಥೇಳಿ. ಊರು ಜನ ಎಲ್ಲರೂ ಇದು ಮಾಡೋದಿಲ್ಲ, ಬುದ್ಧಿ ಇಲ್ದಿದ್ದವರು ಒಂದೊಂದು ಹೇಳ್ತಾರೆ, ಅಂತ ಮಾಡೋದಾಗ್ತದೆ. ಇವೆಲ್ಲ ಗಿಡನೂ ನಟ್ಟಿದ್ದೇನೆ ನಾನೇ. ನೀವೇ ಹಾಕಿದ್ದೇನಲ್ಲ? ಅದೊಂದು ತೆಂಗು ನಟ್ಟಿದ್ದೇನೆ, ಅದೊಂದು ಇದು ಇಲ್ಲ. ಹೋಗ್ಲಿ ಬಿಡಿ, ಬರುವ ಸಾವಿರಾರು ಮಕ್ಕಳು ನಿಮ್ಮ ಹೆಸರು ಹೇಳ್ಕೊಂಡು ನೀರು ಕುಡಿತಾರೆ. ಹೇಳಿ ಬಿಡಲಿ ಹೇಳ್ತಾರೆ. ಈಗ ನೋಡ್ರಿ, ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಯಾರು ಹೇಳ್ತಾರೆ ಅಂತ ಮಾಡೋದಿಲ್ಲ. ನಮ್ಮ ಸಮಾಧಾನಕ್ಕೆ, ನಮ್ಮ ಖುಷಿಗಾಗಿ ಒಂದು ಒಳ್ಳೆ ಕೆಲಸ ಮಾಡ್ತೇವೆ. ಅವ್ರು ಹೇಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಹೌದಾ? 3ನೇರಿ ಬಿಟ್ಟಿದ್ದು. ಅವ್ರು ಹೇಳ್ತಾರೋ ಬಿಡ್ತಾರೋ. ಈಗ ನಮ್ಮ ಮಕ್ಕಳಾದ್ರೂ ಹಂಗೆ, ಅವ್ರು ಹೇಳ್ತಾರೋ ಇದು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅದು ಅವ್ರ ಹಣೆ ಬರ, ಅವ್ರು ಕಾಣೋದು ಅಂತಾರೋ ಹಾಳು ಅಂತಾರೋ, ಯಾರನ್ನೂ ತಗೊಳ್ಳೋದೇ ಇಲ್ಲ. ನಾನು ಮಾಡಬೇಕಾ, ತಾಯಿ ಕೂತಾಳೆ, ನಾನು ಮಾಡಬೇಕಾ, ಅವಳ ಹೆಸರು ತಗೊಂಡು ನಂಗೆ ಶಕ್ತಿ ಕೊಡು ದೇವ್ರೆ ಅಂತ ಮಾಡಿದ್ದೀನಿ ಅಷ್ಟೇ. ಬಿಟ್ಟರೆ ಮತ್ತಿನ್ನು ಯಾರು ಹೊಗಳಿಕೆ ಮಾಡಲಿ ಅಂತ ಮಾಡಲಿಲ್ಲ. ಅದೇ ಎಲ್ಲರೂ ಕರೆದು ಪ್ರೀತಿ ಮಾಡಿದ್ರಂತ ಇಲ್ಲೊಂದು ಮಕ್ಕಳಿಗೆ ಒಂದು ಇದು ಮಾಡೋಣ ಅಂತ ಬಂದಿದ್ದು. ಎಲ್ಲ ಊರಿಗೂ ಕರೆದು ಒಂದು ಮಾಲೆ ಹಾಕಿದಾರಲ್ಲ, ಬರೀ ಕುರಿ ಹಂಗೆ ಮಾಲಿನೇ ಹಾಕೊಳ್ಬಾರ್ದು. ಹಿಂಗೆ ಮಾಡ್ಕೊಂಡು ನಾನು ಒಂದು ಸರ್ಕಾರಕ್ಕೆ ಒಂದು ಸಣ್ಣದು ಏನೋ ಒಂದು ಅಳಿಲು ಸೇವೆ ಮಾಡಬೇಕಂತ ಮಾಡಿದ್ದು. ಅದು ಅವ್ರು ಬರೆದ್ರೆ ಆಗೋದಿಲ್ಲಾಗಿತ್ತು. ಅನಂತಕುಮಾರ್ ಅವ್ರು ಬಂದು ಚಾವಿ ಒಂದು ತೆಗೆದುಕೊಟ್ಟು ಹೋದರು. ಆಯ್ತದು, ಯಾರೋ ಅವ್ರಿಗೆ ಅಡೆತಡೆ ಮಾಡಬೇಡ್ರಿ ಅಂತ ಹೇಳೋದ್ರು. ಇಲ್ಲೆಲ್ಲ ಬಂದು ನಮ್ಮ ಮನೆಗೂ ಬಂದಿದ್ದರು, ಸನ್ಮಾನ ಮಾಡಿ ಹೋಗಿದ್ದಾರೆ. ಅದೇ
ಇದರಲ್ಲೂ 2 ಹಾಸ್ ಕಲ್ಲು ನೋಡ್ರಿ, ಇಂಥ ಕಲ್ಲು ಯಪ್ಪ ಇದೇ ಇಲ್ಲದೆ ನೋಡ್ರಿ, ಇದೆಲ್ಲ ಇದನ್ನ ಕೈ ಬಂದಿದ್ದೆ. ತೆಗೆದ್ರಾ? ಕೈಯಲ್ಲಿ ಅದು ಇದರಿಂದ ಹೊಡೆದಿದ್ದು, ಸುತ್ತಿಗೆಯಿಂದ ಹೊಡೆದಿದ್ದು ಇದು ಇಲ್ಲಿ ನೋಡ್ರಿ ಕಲ್ಲು, ಇದು ಬಾವಿ ಒಳಗಿದ್ದವು. ಬಾವಿ ಒಳಗಿದ್ದಿದ್ದು ನೋಡಿ ಬಾವಿ ಒಳಗಡೆ ಸುತ್ತಿಗೆಯಲ್ಲಿ ಅಮ್ಮ ಇದು ತನ್ನ ಶ್ರಮ ಅದೆಲ್ಲ ಹೇಳುದಲ್ಲ ಅದು ಕೆಲಸ. ಹೇಳ್ರಿ ಹೊಡಿವ ಕಣ್ಗಿಣ್ ಕಲ್ಲು ಚೂರು ಹಾರಿದ್ರೆ ಕಣ್ಣಿಗೆ ಒಂದು ಚೂರಿಲ್ಲ ಹಾರದೆ, ಅದೀಗ ಕಣ್ಣು ಆಪ್ರೇಷನ್ ಮಾಡ್ಕೋಬೇಕು. ಆ ಅದು ಸ್ವಲ್ಪ ಕಣ್ಣು ಇದಾಗ್ತದೆ. ನೋಡುವಾಗ ಕೈಗೆ ಕಾಲಿಗೆ ಏಟು ಬಿದ್ದರೆ, ಹಾಗೆ ಹಾರೆ ಏಟು ಬಿದ್ದರೆ, ಇನ್ನೊಂದು ಬಿದ್ದರೆ ಹಾಗೆ ಬೀಳ್ತದೆ ಒಂದೊಂದು ಸಲ. ಎಂತ ಮಾಡೋಕೆ ಬರೋದಿಲ್ಲ, ಮಾಡೋದೇ ಅದೆಲ್ಲ. ಸಣ್ಣ ಪುಟ್ಟ ಎಲ್ಲ ತಗೊಂಡ್ರೆ ಆಗೋದಿಲ್ಲ, ಬೀಳ್ತದೆ ಒಂದೊಂದು ದಿನ ಎಲ್ಲ ಆಗ್ತದೆ. ತಾಯಿ 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 ಬನ್ನಿ. ಇದು ಮತ್ತೆ ತಂದು ಕೊಟ್ಟಿದ್ದೇನೆ. ಹೌದು, ಎಂತ ಮಾಡ್ತೀವಿ ನಿಮ್ಮ ಸರ ಅಲ್ಲೇ ಇದೆ. ನಮ್ಮೆಲ್ಲ ಬಿಟ್ಟಾರೆ, ಸರ ಅಲ್ಲೇ ಇದೆ. ಗೌರಿ ನಾಯ್ಕ ಅವ್ರಿಗೆ ಧನ್ಯವಾದ. ಅಂದರೆ ಛಲಗಾತಿ ಹೆಣ್ಮಗಳು ಅನ್ನೋಕ್ಕೆ ಒಂದು ದೊಡ್ಡ ಉದಾಹರಣೆ ಅವರು. ಆ ಬಾವಿಗೆ ತಲೆ ಸುದ್ದು ನೋಡ್ರೆ ತಲೆ ಸುದ್ದು ಬರುವಂಥ ಕಾಲದಲ್ಲಿ, ನಮ್ಮಂಥ ಕೈಲಾಗದವ್ರು ಇರುವಂಥ ಕಾಲದಲ್ಲಿ ಇವತ್ತು ಅವರು ಇಷ್ಟೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಶ್ರಮನೇ ಅವ್ರ ಆಸ್ತಿ ಅಂತ ನಂಬಿ ಶ್ರಮದ ಮೂಲಕ ನಮ್ಮ ಶರಣರು ಹೇಳಿದಾಗೆ ಕಾಯಕನ ಪ್ರೀತಿಸ್ತೀನಿ ಅಂತ ಹೇಳ್ತಾ ಕಾಯಕದ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ದಾಸೋಹದ ಕೆಲಸನೂ ಮಾಡಿದ್ದಾರೆ. ತಮ್ಮ ಸ್ವಂತಕ್ಕೆ ಮಾಡ್ಕೊಳ್ಳೋ ಜೊತೆಗೆ ಸಮಾಜಕ್ಕೋಸ್ಕರ ನೋಡಿ ಬಾವಿ ಮಾಡಿಕೊಟ್ಟಿದ್ದಾರೆ ಅವರು. ಇಲ್ಲಿ ಇನ್ನೆಷ್ಟು ಸಾವಿರ ಮಕ್ಕಳು ಬಂದು ಓದ್ತಾರೋ ಮುಂದಿನ ಜನ್ರೇಷನ್ಸಲ್ಲಿ, ಅವರು ಇವ್ರಿಗೆ ತೋಡಿದ್ದು ಯಾರೋ ಒಂದು ಗೊತ್ತಿರುತ್ತೋ ಇಲ್ವೋ, ಆದರೆ ನೀರಿನಂತೂ ಬಳಸ್ತಾರೆ. ಆ ಮೂಲಕ ಅವರು ಸಮಾಜಕ್ಕೆ ಒಂದು ದೊಡ್ಡ ಮಾದರಿ. ಇಂಥವ್ರನ್ನ ಗೌರವಿಸಬೇಕು, ಇಂಥವ್ರನ್ನ ಪ್ರೋತ್ಸಾಹಿಸಬೇಕು, ಇಂಥವ್ರ ಆಶೀರ್ವಾದ ಪಡ್ಕೋಬೇಕು ಎಲ್ಲರೂ. ಇಂಥವ್ರಿಂದ ಸ್ಫೂರ್ತಿ ಪಡೆದು ನಾವು ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ. ಉಳಿದಂತೆ ಶಿರ್ಸಿಯ ಗೌರಿ ನಾಯ್ಕ ಫೋನ್ ಬಂದಿತ್ತು ಎಲ್ಲ ಊರಿಂದನೂ, ಗದಗು, ಬೆಂಗಳೂರು, ಹುಬ್ಳಿ ಎಲ್ಲ ಕಡೆಯಿಂದ ಫೋಟೋ ಹಾಕ್ರಿ ನಿಮ್ದು ಹೇಳಿ ಮಾಡ್ಕೊಂಡು ಬಂದು ಇಟ್ಟಿದ್ದು. ನಮಗೆ ಬೇಜಾರಾಯ್ತು, ಬೇಡ ಬಾವಿಗೆ ನಿಮ್ಮ ಫೋಟೋ ಹಾಕಿ ಅಂತ ಹಾಕಿಲ್ಲ, ಹಾಕ್ಲಿಲ್ಲ, ಮಾಡ್ಕೊಂಡು ಬಂದು ಇಟ್ಟಿದ್ದದೆ ಬೇಡ ಅಂತೇಳಿ. ಯಾಕೆ ಸುಮ್ಮನೆ ಮತ್ತೆ ಫೋಟೋ ಹಾಕೋದು ಮತ್ತೆ ರಗಳಿ ಎಲ್ಲ ಬೇಡ ಅಂಥೇಳಿ ಒಂದು ಕಲ್ಲಲ್ಲೇ ನಮ್ಮ ಹುಡುಗ ಮಾಡ್ಕೊಬಂದು ಕೊಟ್ಟಿದ್ನಾಗಿತ್ತು, ಹಾಕ್ಬೇಕು ಮಾಡಿದ್ವಿ. ಮತ್ತು ಇದೆಲ್ಲ ಆಯ್ತಲ್ಲ ಕರ್ಕಿರಿ ಮತ್ತೆ ಅದಕ್ಕೆ ಬೇಡ ಸುಮ್ಮನೆ. ಅದು ಮಾಡಿದ್ದೊಂದು ಇರ್ತದೆಯಲ್ಲ ಕೆಲಸ, ಮತ್ತದು ಫೋಟೋ ಯಾಕೆ. ನೆನಪಿದ್ದವ್ರು ಹೇಳ್ತಾರೆ, ಹೇಳದಿದ್ರೆ ಬಿಡ್ತಾರೆ ಅಷ್ಟೇ. ದುಡಿಮೆಯೊಂದೇ ದೇವರು ಎಂದವರೆಂದು ಸೋಲರು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.